ಎಲ್ಲರಿಗೂ ನಮಸ್ಕಾರ. ನಿಮ್ನೆಲ್ಲ ನೋಡಿ ತುಂಬಾ ಖುಷಿ ಆಗ್ತಿದೆ. ಮೊದಲಿಗೆ ಎಲ್ಲರಿಗೂ ಗಣೇಶ ಹಬ್ಬದ ಶುಭಾಶಯಗಳು. ಸೊ August 29 ನಮ್ಮ ಸಿನಿಮಾ 11 ಕಾಲ ರಿಲೀಸ್ ಆಗ್ತಿದೆ. ಸೊ ಇವತ್ತು 3ನೇ ಸಾಂಗಿನ ಬಿಡುಗಡೆ. ಮೊದಲನೇ ಎರಡು ಸಾಂಗ್ನು ತುಂಬಾ ಚೆನ್ನಾಗಿ ಜನ ಸ್ವೀಕರಿಸಿದ್ರು, ತುಂಬಾ ಚೆನ್ನಾಗಿ ಇಷ್ಟಪಟ್ಟಿದ್ದಾರೆ. ಅದೇ ರೀತಿ ಈ ಸಾಂಗ್ನು ಇಷ್ಟಪಡಲಿ ಅಂತ ನಾನು ಕೇಳ್ಕೊಳ್ತೀವಿ. ಸೊ ನಮ್ಮ ಸಿನಿಮಾ ಆಲ್ಮೋಸ್ಟ್ 3 years ಆಗಿತ್ತು ಜರ್ನಿ. ಸೊ ಇವತ್ತು ಕೊನೆಗೆ ರಿಲೀಸ್ ಆಗ್ತಿದೆ, ತುಂಬಾ ಖುಷಿ ಆಗ್ತಿದೆ. ಆಮೇಲೆ ನಮ್ಮ ಪ್ರೊಡ್ಯೂಸರ್ ಸುರೇಶ್ ಅವರು ಒನ್ ಆಫ್ ದ ಬೆಸ್ಟ್ ಪ್ರೊಡ್ಯೂಸರ್ಸ್. ನಾನು ಎಷ್ಟು ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ರಲ್ಲಿ. ಸೊ ತುಂಬಾ ಚೆನ್ನಾಗಿ ಈ ಸಿನಿಮಾಗೆ ಏನೇನ್ ಬೇಕು ಎಲ್ಲ ಕೊಟ್ಟಿದ್ದಾರೆ. ಈ ರಿಲೀಸ್ ವರ್ಗು ಇನ್ನೂ ಕೊಡ್ತಾನೆ ಇದ್ದಾರೆ. ಸೊ ತುಂಬಾ ಖುಷಿ ಆಗುತ್ತೆ. ಆಮೇಲೆ ಅಭಿಷೇಕ್ ಅವರು ತೀರ್ಥಹಳ್ಳಿಯಲ್ಲಿ ಒಂದಷ್ಟು ಸೀಕ್ವೆನ್ಸಸ್ ನ ತೆಗೆದಿದ್ದಾರೆ. ಅದು ನೋಡೋಕೆ ತುಂಬಾ ಖುಷಿ ಕೊಡುತ್ತೆ, ಅಷ್ಟು ಚೆನ್ನಾಗಿ ಚಿತ್ರೀಕರಣ ಮಾಡಿದ್ದಾರೆ. ಆಮೇಲೆ ಅರ್ಣವ್ ಬಾಲರಾಜ್ ಅವರು, ಅವ್ರ ಜೊತೆ ನಾನು ಮೂರನೇ ಸಿನಿಮಾ ಮಾಡ್ತಿರೋದು. ಸೊ ಅವ್ರ ಜೊತೆ ಆಕ್ಟ್ ಮಾಡೋಕೆ ತುಂಬಾನೇ ಖುಷಿ ಆಯ್ತು. ಆಮೇಲೆ ಅದಿತಿ ಪ್ರಭುದೇವ್ ಅವರು ತುಂಬಾ ಎಕ್ಸ್ಪೀರಿಯನ್ಸ್, ತುಂಬಾ ಒಳ್ಳೆ ಆಕ್ಟ್ರೆಸ್. ಅವ್ರ ಜೊತೆ ಕೆಲಸ ಮಾಡೋಕೆ ತುಂಬಾ ಖುಷಿ ಆಯ್ತು. ಆಮೇಲೆ ನಮ್ದು ಒಂದು ಸೀನ್ಗಳು ತುಂಬಾ ಚೆನ್ನಾಗಿ ಬಂದಿದೆ. ಆಮೇಲೆ ನಮ್ಮ ಡೈರೆಕ್ಟರ್ ಕೀರ್ತಿ ಅವರು. ಸೊ ಈ ಸಿನಿಮಾ ಒಂದು ಡೈರೆಕ್ಟರ್ ಇನ್ ಲೈಫ್ ಜರ್ನಿ. ಸೊ ಆಸ್ಪೈರಿಂಗ್ ಡೈರೆಕ್ಟರ್ ಇನ್ ಲೈಫ್ ಜರ್ನಿ. ಸೊ ನಮ್ಮ ಕೀರ್ತಿಯವರು ಈ ಸಿನಿಮಾ ಟೈಮಲ್ಲಿ ಅವರು ಒಂದು ಆಸ್ಪೈರಿಂಗ್ ಡೈರೆಕ್ಟರ್ ಆಗಿದ್ರು. ಸೊ ಅವ್ರ ಲೈಫಲ್ಲಿ ನಡೆದಿರುವಂತಷ್ಟು ಸಿಚುವೇಶನ್ಸ್ ಮತ್ತೆ ಆಮೇಲೆ ಅವ್ರ ಕೊಲೀಗ್ ಲೈಫಲ್ಲಿ ನಡೆದಿರುವಂತ ಸಿಚುವೇಶನ್ ನ ತಗೊಂಡು ಈ ಸಿನಿಮಾ ಮಾಡಿದ್ದಾರೆ. ಸೊ ಎಲ್ಲ ಇನ್ಸಿಡೆಂಟ್ಸ್ ಇದರಲ್ಲಿ ಅಷ್ಟು ಅಥೆಂಟಿಕ್ ಆಗಿದೆ, ಅಷ್ಟು ತುಂಬಾ ಚೆನ್ನಾಗಿ ಬಂದಿದೆ. ಆಮೇಲೆ ಜಗಪ್ಪ ಅವರು ನಮ್ಮ ಫ್ರೆಂಡ್ ರೋಲ್ ಮಾಡಿದ್ದಾರೆ. ಅವ್ರ ಜೊತೆ ಅಂತೂ ಆಕ್ಟ್ ಮಾಡೋಕೆ ತುಂಬಾ ಖುಷಿ ಆಗ್ತಿತ್ತು, ಸಾಕಷ್ಟು ನಗಿಸ್ತಾ ಇದ್ರು. ಸೊ ಒಟ್ಟಾರೆ ನಮ್ಮ ಸಿನಿಮಾ 29 ರಿಲೀಸ್ ಆಗ್ತಿದೆ. ಸೊ ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು. ಅದು ಆಕ್ಚುಲಿ ಈ ಸಾಂಗ್ ಕೇಳಕ್ಕೆ ತುಂಬಾ ಚಂದವಾಗಿದೆ. ಸೊ ಇದು ಕೇಳ್ತಾನೆ ಒಂದಷ್ಟು ಇಮೋಷನ್ಸ್ ಅದಾಗದೆ ಬಂದ್ಬಿಡುತ್ತೆ. ಸೊ ಇಡೀ ಸೀಕ್ವೆನ್ಸ್ ಶೂಟ್ ಮಾಡಿದಾಗ್ಲೂ ಅಷ್ಟೇ ಚೆನ್ನಾಗಿತ್ತು, ತುಂಬಾ ಎಮೋಷನಲ್ ಆಗಿತ್ತು. ಸೊ ಈ ಸಿನಿಮಾದಲ್ಲಿ ಇದೊಂದು ಸೀಕ್ವೆನ್ಸ್ ತುಂಬಾ ಎಮೋಷನಲ್ ಆಗಿದೆ, ತುಂಬಾ ಚೆನ್ನಾಗಿದೆ. ತುಂಬಾ ಖುಷಿ ಆಗುತ್ತೆ. ಮೊದಲನೇ ಸಾಂಗ್ ಮುಂಗಾರು ಮಳೆಯಲ್ಲಿ. ಸೊ ಆ ಸಾಂಗ್ ಬಿಟ್ಟ ತಕ್ಷಣ ಇನ್ಸ್ಟೆಂಟ್ ಆಗಿ ಜನ ತುಂಬಾ ಇಷ್ಟಪಟ್ರು. ಸಾಕಷ್ಟು ಜನ ರೀಲ್ಸ್ ಮಾಡಕ್ ಸ್ಟಾರ್ಟ್ ಮಾಡೋದು. ಶ್ರೀರಾಮ್ ಅವ್ರು ತುಂಬಾ ಚೆನ್ನಾಗಿ ಹಾಡಿದ್ದಾರೆ. ಸೊ ಅವ್ರಿಗೂ ತುಂಬಾ ಫ್ಯಾನ್ ಫಾಲೋವಿಂಗ್ ಇದೆ, ಅದರಿಂದ ರೀಚ್ ಕೂಡ ಅಷ್ಟೇ ಆಯ್ತು. ಸೊ ತುಂಬಾ ಖುಷಿ. ಅದಾದ್ಮೇಲೆ ಇದು 3ನೇ ಸಾಂಗ್. ಎಲ್ಲ ಸಾಂಗು ಒಳ್ಳೆ ರಿಯಾಕ್ಷನ್ಸ್ ಬಂದಿದೆ, ತುಂಬಾ ಖುಷಿ ಆಗ್ತದೆ. ಪ್ರಿಪ್ರೇಷನ್ ಎಲ್ಲ ಇದೇ ತರ ಇಂಟರ್ವ್ಯೂಗಳು ಮಾಡ್ತಾ ಇದೀವಿ. ಆಮೇಲೆ ಅಷ್ಟೇ ಇಂಟರ್ವ್ಯೂಗಳು ಮಾಡ್ತಾ ಇದೀವಿ. ಆಮೇಲೆ ಸಾಂಗ್ ಗಳು ಹೆಂಗ್ ಇಷ್ಟಪಟ್ಟಿದೆ ಅದೇ ಹೇಳ್ತಾ ಇದೀವಿ. ನಮ್ ಸಾಂಗ್ ಎಷ್ಟು ಜನ ನೋಡಿದಾರೆ ಅಷ್ಟೇ ಜನ ಬಂದು ನಮ್ ಸಿನಿಮಾನು ನೋಡ್ಲಿ, ಅವಾಗ ತುಂಬಾ ಖುಷಿ ಆಗುತ್ತೆ. ಈ ಸಲಿನಾ? ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲರೂ ಸಾಕಷ್ಟು ಸಿನಿಮಾಗಳು ನೋಡಿರ್ತೀರ. ಎಲ್ಲ ಸಿನಿಮಾಗೂ ಕಾರಣಕರ್ತರು ಬಂದು ಒಂದು ಡೈರೆಕ್ಟರ್. ಸೊ ಈ ಸಿನಿಮಾ ಬಂದು ಅವರ ಒಂದು ಲೈಫ್ ಜರ್ನಿ. ಸೊ ಆಮೇಲೆ ಆ ಜರ್ನಿನ ನೋಡೋಕೆ ಎಲ್ಲರೂ ಸಿನಿಮಾ ಥಿಯೇಟರ್ ಬರ್ಬೇಕಂತ ಅನ್ಸುತ್ತೆ. ಇದೊಂದು ಫೀಲ್ ಗುಡ್ ಒಳ್ಳೆ ಕನ್ನಡ ಸಿನಿಮಾ. ಆಮೇಲೆ ಇಡೀ ಫ್ಯಾಮಿಲಿ ಸೇರ್ಕೊಂಡು ನೋಡ್ಬೋದು. ಆಮೇಲೆ ಎಲ್ಲ ಏಜ್ ಗ್ರೂಪ್ ಗಳಿಗೆ ನಂಗನ್ಸುತ್ತೆ ಈ ಸಿನಿಮಾ ಒಂದು 6 years ಚಿಕ್ಕ ಹುಡುಗರಿಂದ ಒಂದು 90 years ಓಲ್ಡ್ ಜನರವರೆಗೂ ರಿಲೇಟ್ ಆಗುತ್ತೆ ಅಂತ ಅನ್ಸುತ್ತೆ. ನಂದು ಕ್ಯಾರೆಕ್ಟರ್ದು 3 ಶೇಡ್ ಇದೆ. ಒಂದು ಈ ಕಾಲೇಜ್ ಶೇಡು, ಒಂದು 17-18 years, ಮತ್ತೊಂದು ಬಂದ್ಬಿಟ್ಟು 24 ಇಂದ 25 ವರ್ಷ. ಅದಾದ್ಮೇಲೆ ಒಂದು ಡೈರೆಕ್ಟರ್ ಆದ್ಮೇಲೆ ಒಂದು 30-35 ವರ್ಷ. ಸೊ 3 shades ಕ್ಯಾರೆಕ್ಟರ್ ಇದೆ ಈ ಸಿನಿಮಾದಲ್ಲಿ.